ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಬೇವೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಾರುಹಳ್ಳಿ ದೊಡ್ಡಿಯಲ್ಲೇ ಹುಟ್ಟು ಬೆಳೆದು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತಹ ಈ ಕ್ಷೇತ್ರದ ಸಮಾಜ ಸೇವಕಿ ಕೂಡ ಆಗಿರ್ತಕ್ಕಂತಹ ಶ್ರೀಮತಿ KT ಲಕ್ಷ್ಮಮ್ಮನವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ನಾಡಿನ ಸಮಸ್ತ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಮೇಡಮ್ ತಮಗೆ ಹಾರ್ದಿಕವಾದ ಸ್ವಾಗತ. ಮೇಡಮ್, ನಿಮಗೂ ಕೂಡ ನಮಸ್ಕಾರಗಳು ಸರ್. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೂ ನಿಮ್ಮ KT ಲಕ್ಷ್ಮಮ್ಮ ಮಾಡುವ ಅನಂತ ನಮಸ್ಕಾರಗಳು. ಖಂಡಿತ ಮೇಡಮ್. ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಮೇಡಮ್. ನನ್ನ ಹೆಸರು KT ಲಕ್ಷ್ಮಮ್ಮ ಅಂತ. ಮೊದಲನೇದಾಗಿ ನಾನು ಹಾರುಹಳ್ಳಿ ದೊಡ್ಡಿನಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಚನ್ನಪಟ್ಟಣ ತಾಲೂಕು ಹಾಲು ಉತ್ಪಾದಕರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಸಮಾಜಮುಖಿಯಾಗಿ ಒಂದು ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟು ಉದ್ಘಾಟನೆ ಮಾಡಿಕೊಂಡು 2017ರಲ್ಲಿ ಉದ್ಘಾಟನೆ ಆಯಿತು. ಅಂದಿನಿಂದ ಇಂದಿನವರೆಗೂ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಬತ್ತಾ ಆ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀನಿ. ಮತ್ತು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅದರಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಚನ್ನಪಟ್ಟಣ ಪ್ರಾಧಿಕಾರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಮೇಡಮ್, ತಾವು ನಿರ್ದಿಷ್ಟವಾಗಿ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನ ತಗೊಳ್ಳೋದಾದ್ರೆ ತಾವು ಯಾರ ಹೆಸರನ್ನ ತಗೊಳ್ತೀರಿ ಮತ್ತು ಯಾಕೆ ಅನ್ನೋ ಒಂದು ವಿಚಾರವನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ? ನನಗೆ ಮೊದಲನೇದಾಗಿ ರಾಜಕೀಯದಲ್ಲಿ ಹೆಸರು ತಗೊಳ್ಳೋದು ಅಂದರೆ ನಮ್ಮ DK ಸುರೇಶ್ ಅವರು ನನಗೆ ಗುರುಗಳು ಕೂಡ ಮತ್ತು ಗಾಡ್ ಫಾದರು ಕೂಡ. 2017ರಲ್ಲಿ ನಾನು ಹಿಂದೆ ನಮ್ಮ ಮಾವನ ಕಾಲದಿಂದನೂ ನಾವು ಮೂಲ ಕಾಂಗ್ರೆಸ್ಸಿಗರು. ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅಜ್ಜಿ ರಾಜಕೀಯ ಮಾಡ್ತಾಯಿದ್ರು. ನಮ್ಮ ಅತ್ತೆಯವರು ಸೋನಿಯಾ ಗಾಂಧಿ ಕಾಲದಲ್ಲಿ ರಾಜಕೀಯ, ಈಗ ಪ್ರಿಯಾಂಕಾ ಗಾಂಧಿ ಅವರ ಕಾಲದಲ್ಲಿ ಈಗ ನಾನು ರಾಜಕೀಯ ಮಾಡ್ತಾಯಿದ್ದೀನಿ. ನಮ್ಮ ಕುಟುಂಬನೇ ಹುಟ್ಟು ಮೂಲ ಕಾಂಗ್ರೆಸ್ಸು. ಆಗಿದ್ದಂಥ ಪಕ್ಷದಲ್ಲಿ ನಾನು ಇದಕ್ಕೆ ಹೋಗಿರಲಿಲ್ಲ, ರಾಜಕೀಯಕ್ಕೆ ಹೋಗಿರಲಿಲ್ಲ. ಹಿಂದೆ 2008ರಿಂದನೂ ಒಂದು ಕನ್ನಡ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊ ಬರ್ತಾ ಇದ್ದೆ. ರಕ್ಷಣಾ ವೇದಿಕೆ ಆಗಿರ್ಬೋದು, ಜಯ ಕರ್ನಾಟಕ ಆಗಿರ್ಬೋದು, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಲ್ಲಿ ರಾಜ್ಯ ಖಜಾಂಚಿಯಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಚನ್ನಪಟ್ಟಣ ಕ್ಷೇತ್ರದ ಮುಖಂಡರುಗಳು ನನ್ನ ಕೆಲಸವನ್ನು ಗುರುತಿಸಿ 2017ರಲ್ಲಿ ಅದಕ್ಕೆ ಮೊದಲೇ ನನ್ನ ಮಗ ಯೂತ್ ಕಾಂಗ್ರೆಸ್ಸಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು. ಅವ್ರ ಮುಖಾಂತರ ನಿಮ್ಮ ಅಮ್ಮನ ಕರ್ಕೊಬಪ್ಪ ಅಂತ ನಮ್ಮ ಶಿವಮಾದಣ್ಣ ಮತ್ತು ವೀರೇಗೌಡರು ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ಚನ್ನಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಕೊಟ್ಟಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಅದೇ ಸಂದರ್ಭದಲ್ಲಿ ಒಂದು ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಉದ್ಘಾಟನೆ ಮಾಡಿಕೊಂಡು ಆ ಟ್ರಸ್ಟಿನ ಮುಖಾಂತರ ಜಿಲ್ಲೆಯೇ ಮತ್ತು ತಾಲೂಕಿನ ಜನತೆಗೆ ನನ್ನದೇ ಆದಂಥ ಒಂದು ಸೇವೆ ಮಾಡ್ಕೊಬರ್ತಿದೆ. ಆ ಟ್ರಸ್ಟ್ ಮುಖಾಂತರ ಕೆಲವು ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂಥ ವಿದ್ಯಾರ್ಥಿಗಳಿಗೆ ಏನೇನು ಅವಕ್ಕೆ ಓದೋಕ್ಕೆ ವಿದ್ಯಾಭ್ಯಾಸಕ್ಕೆ ಸವಲತ್ತು ಬೇಕಿತ್ತು, ಆ ಥರ ಸವಲತ್ತನ್ನು ಕೊಡಿಸ್ದೆ. ಮತ್ತು ಮಾತೃಭೂಮಿ ಒಂದು ಅನಾಥಾಶ್ರಮ ಇದೆ. ಆ ಅನಾಥಾಶ್ರಮದಲ್ಲಿ 2 ಬಡ ಮಕ್ಕಳು ದತ್ತು ತಗೊಂಡು ಆ ಮಕ್ಕಳು ಒಂದು ವರ್ಷಕ್ಕೆ 18,000 ರೂಪಾಯಿ ಫೀಸ್ ಆಯ್ತಾಯಿತು. ಆ ಫೀಸನ್ನು ನಾನೇ ಭರಿಸ್ತಾ ಇದ್ದೆ. ಜೊತೆಗೆ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆಯವರ ಅತ್ತೆ ನಿಂಗಮ್ಮ ಅನ್ನೋರು ಒಂದು ವಿದ್ಯೆ ಕಲ್ತಿದ್ರು.
ಅದು ನಾಟಿ ವೈದ್ಯ. ಏನಿವತ್ತು ಹೆಣ್ಮಕ್ಳುಗಳಿಗೆ ಬಂಜೆತನ ಅಂತ ಕಾಡ್ತಾ ಇದೆ, ಆ ಬಂಜೆತನಕ್ಕೆ ನಾನು ಔಷಧಿಯನ್ನು ಕೊಡ್ತಾ ಇದ್ದೆ. ಅಂದರೆ 1990ರಿಂದನೂ ಕೊಡ್ತಾ ಇದ್ವಿ. ಬಟ್ ಅದು ಎಲೆಮರೆ ಕಾಯಿ ಥರ ನಾವು ಕೆಲಸ ಮಾಡ್ಕೊಬೋತಾ ಇದ್ವಿ. ಯಾವಾಗ ನಾನು ಈ ರಾಜಕಾರಣಕ್ಕೆ ಕಾಲಿಟ್ಟು ಇದು ಔಷಧಿಯನ್ನು ಕೊಡೋಕ್ಕೆ ಶುರು ಮಾಡಿದೆ, ಆವಾಗ ಅದು ಒಬ್ಬರಿಂದ ಒಬ್ರಿಗೆ, ಓ ಮೇಡಮ್ ಹಿಂಗೆ ಔಷಧಿ ಕೊಡ್ತಾರೆ, ನೀವು ಹೋಗಿ ಅಂತ ಜನ ಅವರಾಗಿದ್ದ ಅವರೇ ಪ್ರಚಾರ ಕೊಟ್ಟು ಇವಾಗ ನಾಡಿನಾದ್ಯಂತ ಪ್ರಚಾರ ಆಗಿದೆ. ಮತ್ತು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಎಲ್ಲರೂ ಬರ್ತಾರೆ. ಮತ್ತು ಈಗ ಲಂಡನ್ನು ಮತ್ತು ಅಮೇರಿಕದಲ್ಲಿ ವಾಸಿಸಿರುವಂಥ ಪ್ರಜೆಗಳು, ಫೇಸ್ಬುಕ್ ಇದೆ KT ಲಕ್ಷ್ಮಮ್ಮ ಅಂತ, ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಇದೆ, ಅದ್ರ ಮುಖಾಂತರ ನೋಡಿ ಕೆಲವು ಹೆಣ್ಮಕ್ಳುಗಳು ನಮ್ಮ ಭಾರತಕ್ಕೆ ಬಂದಾಗ ಇಲ್ಲಿ ನನ್ನನ್ನು ಭೇಟಿ ಮಾಡಿ ಔಷಧಿ ತಗೊಂಡೋಗಿ ಅಲ್ಲಿ ಸಂತಾನ ಫಲ ಪಡೆದಿದ್ದಾರೆ. ಅವರು ಕೂಡ ಈಗ ನನ್ನ ಸಂಪರ್ಕದಲ್ಲಿ, ಅವ್ರಿಗೇನಾದರೂ ಸಮಸ್ಯೆ ಇದ್ದಾಗ ನನ್ನ ಸಂಪರ್ಕ ಮಾಡಿ ಕೇಳ್ಕೊತಿದ್ದಾರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ. ಈ ಥರ ಜನಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಮೇಡಮ್, ತಾವು ಕೂಡ ಕ್ಷೇತ್ರದ ಹಾಗೂ ಕಾಂಗ್ರೆಸ್ ಪಕ್ಷದ ಅನುಭವವುಳ್ಳ ರಾಜಕಾರಣಿಗಳಲ್ಲಿ ತಾವು ಕೂಡ ಒಬ್ಬರಾಗಿದ್ದೀರಿ. ಸೊ ಮುಂಬರ್ತಕ್ಕಂತಹ ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮುಂಬರ್ತಕ್ಕಂತಹ ಒಂದು ಉಪಚುನಾವಣಾ ವಿಚಾರವಾಗಿ ಕ್ಷೇತ್ರವನ್ನ ಉದ್ದೇಶಿಸಿ ಹೇಳೋದಾದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಏನಕ್ಕೆ ಮತವನ್ನ ನೀಡಬೇಕು ಅನ್ನೋ ಒಂದು ವಿಚಾರವನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಿ ಮೇಡಮ್? ಏನೀಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಹೆಣ್ಮಕ್ಳು, ಅದರಲ್ಲೂ ಗಂಡಸರಿಗಿಂತ ಜಾಸ್ತಿ ಪ್ರಯೋಜನ ಪಡ್ಕೊಂಡಿದೆ ಹೆಣ್ಮಕ್ಳುಗಳು. ಅದರಲ್ಲಾದರೂ ನಮ್ಮ ಹೆಣ್ಮಕ್ಳುಗಳು, ಕೆಲವೊಂದು ಹೆಣ್ಮಕ್ಳುಗಳು ಪ್ರಯೋಜನ ಪಡ್ಕೊಂಡಿದ್ದಾರೆ. ಇಲ್ಲ ಗಂಡನ ಮಾತು ಕೇಳ್ಕೊಂಡು, ಇಲ್ಲ ಮಕ್ಕಳು ಮಾತು ಕೇಳ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿಲ್ಲ. ಎಲ್ಲ ಹೆಣ್ಮಕ್ಳುಗಳಲ್ಲೂ ಕೇಳ್ಕೊತೀನಿ ನಾನು, ದಯವಿಟ್ಟು ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು. ಯಾಕೆಂದರೆ ಈಗ ನೀವು ಅವಾಗಿಂದು ನೋಡಿದ್ದೀರಿ, ಯಾರಾದರೂ ನಿಮಗೆ ₹1 ಫ್ರೀಯಾಗಿ ಕೊಡ್ತಿದ್ರಾ? ಅಂಥದ್ರಲ್ಲಿ ನಮ್ಮ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸೇರಿಕೊಂಡು ಹೆಣ್ಮಕ್ಳುಗಳು ಮನೆ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಅಂತೇಳಿ ತಿಂಗಳಿಗೆ ₹2,000 ದುಡ್ಡು ಕೊಟ್ಟರು. ಆ ₹2,000 ಒಂದು ವರ್ಷಕ್ಕೆ ₹24,000 ಆಗುತ್ತೆ. ಈಗ ನಿಮಗೆ ಅದು ದೊಡ್ಡ ಅಮೌಂಟೇ. ಈಗ ಕೆಲವ್ರು ಹೇಳ್ತಾರೆ ಅದನ್ನು ಸ್ಮರಿಸ್ಕೊಳ್ಳೋರು ತುಂಬಾ ಸ್ಮರಿಸ್ಕೋತಿದ್ದಾರೆ. ಕೆಲವ್ರಿಗೆ ಹೆಣ್ಮಕ್ಳುಗಳಿಗೆ ಸಂಘಗಳಿಗೆ ದುಡ್ಡು ಕಟ್ಟಕ್ಕೆ ತುಂಬ ಕಷ್ಟ ಆಯ್ತಿತ್ತು. ಆಗ ಬೇರೆಯವರಿಂದ ಸಾಲ ಪಡಿಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ₹2,000 ಬಂದಿದ್ದು ತುಂಬ ಉಪಯೋಗ ಆಗಿದೆ. ಮತ್ತು ಕೆಲವು ಮಕ್ಳುಗಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ, ಅಂಥವರು ಫೀಸ್ ಕಟ್ಟಿದ್ದೀರಾ. ಇದನ್ನು ನೀವು ತಿಳ್ಕೊಂಡು ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ, ಮತ್ತು ನಿಮ್ಮ ಅಕ್ಕಪಕ್ಕದವ್ರಿಗೂ ಜನಜಾಗೃತಿ ಮೂಡಿಸಿ. ಯಾಕೆಂದರೆ ಈ ಸರ್ಕಾರ ಇದ್ದರೆ ನಾವು ಮತ್ತೆ ನಮಗೆ ಕಂಟಿನ್ಯೂ ಆಗುತ್ತೆ ₹2,000 ಬರೋದು. ಮತ್ತು ಶಕ್ತಿ ಯೋಜನೆ, ಅವಾಗ ಹಿಂದೆ ಎಲ್ಲ ಏನಾಗಿತ್ತು ಅಂದರೆ, ನಾವು ಹೆಣ್ಮಕ್ಳುಗಳು ಹೊರಗಡೆ ಹೋಗಬೇಕು ಅಂದಿದ್ರೆ ಅಟ್ಲೀಸ್ಟ್ ಬಸ್ ಚಾರ್ಜ್ಗೂ ಕೂಡ ಮನೆಯವ್ರ ಹತ್ರ ನಾವು ಕೇಳಬೇಕಾಗಿತ್ತು. ಕೆಲವ್ರು ಕೊಡ್ತಾಯಿದ್ರು, ಕೆಲವ್ರು ನೀವಿನ ಯಾಕೆ ಬೀದಿ ಸುತ್ತೀಯ, ಹೋಗ್ಬೇಡ ಅಂತ ಕೊಡ್ತಿರ್ಲಿಲ್ಲ. ಆದರೆ ಇದನ್ನ ಅರ್ಥ ನಮ್ಮ ಸಿದ್ದರಾಮಯ್ಯ ಅವರು, ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು. ಈಗ ಕೆಲವರು ಇಲ್ಲಿ ಪಕ್ಕದ ದೇವಸ್ಥಾನನೇ ನೋಡಿರಲ್ಲ, ಅಂಥದ್ರಲ್ಲಿ ಹೆಣ್ಮಕ್ಳುಗಳು ತುಂಬ ದೇವಸ್ಥಾನಗಳನ್ನು ಬಂದಿದ್ದೀರಾ. ಆ ದೇವ್ರು ನೋಡಿರೋ ಒಂದು ಋಣಕ್ಕಾದ್ರೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ, ಏನು ನಮ್ಮ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಅಭ್ಯರ್ಥಿ ಆಯ್ತಾರೆ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಮೇಡಮ್, ಕಟ್ಟ ಕಡೆಯದಾಗಿ ಮತ್ತೊಮ್ಮೆ ತಮಗೆ ಕೇಳೋದಾದ್ರೆ, ತಾವು ಕೂಡ ಈ ಒಂದು ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಿರೋ ಕಾರಣ ತಮ್ಮ ಒಂದು ಕ್ಷೇತ್ರದ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ ಹಾಗೂ ಈ ಒಂದು ಕ್ಷೇತ್ರವನ್ನ ಜನತೆಯನ್ನ ಉದ್ದೇಶಿಸಿ ಏನು ವಿಚಾರವನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಸರ್, ಈ ಕೆಲಸದ ವಿಚಾರ ಬಂತು ಅಂದರೆ ಅದರಲ್ಲಿ ನಮ್ಮ ಸಂಸದರು ಮೋದಿ ಸರ್ಕಾರದಲ್ಲಿ ಉತ್ತಮ ಸಂಸದರು ಅನ್ನೋ ಒಂದು ಪಟ್ಟ ತಗೊಂಡಿದ್ರು. ಯಾವುದೇ ಒಂದು ಕೆಲಸ ಆಗಿರಲಿ, ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಚಿತಾಗಾರ ಇರಲಿಲ್ಲ, ವಿದ್ಯುತ್ ಚಿತಾಗಾರ. ಆ ವಿದ್ಯುತ್ ಚಿತಾಗಾರ ಮಾಡಿಕೊಟ್ರು. ಮತ್ತು ಅದೊಂದು ಕೆಂಗಲ್ ಹತ್ರ ಒಂದು ಸ್ಕೂಲ್ ತೆರೆದ್ರು, ಕೇಂದ್ರೀಯ ವಿದ್ಯಾಲಯ. ಈ ಕೆಲಸ ನಮ್ಮ ಹಿಂದೆ ಆಗಿದ್ದಂಥ ಸಂಸದರು ಯಾರೂ ಮಾಡಿರಲಿಲ್ಲ. ಆದರೆ ನಮ್ಮ ಸುರೇಶ್ ಅವರು ನಮ್ಮ ಚನ್ನಪಟ್ಟಣಕ್ಕೆ ಇದೊಂದು ಕೊಡುಗೆಯಾಗಿ ಕೊಟ್ಟರು. ಮತ್ತು ಪ್ರತಿಯೊಂದು ಹಳ್ಳಿನಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕ ಕೊಟ್ಟರು. ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಯನ್ನು ಆಲಿಸಿ, ಅವ್ರಿಗೇನು ಕಷ್ಟ ಇದೆ, ಸುಖ ಇದೆ ತಿಳಿಸಿ, ಆ ಕ್ಷಣದಲ್ಲೇ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಅದಕ್ಕೆ ಸೂಕ್ತ ಕೆಲಸನ ಮಾಡುವಂತೆ ಮಾಡಿದ್ರು. ನಂದೊಂದು ಕೆಲಸ ಆಯಿತು. ನಮ್ಮ ಸುತ್ತ ವಾಹಿನಿಯ ಮುಖಾಂತರ ನಮ್ಮ ಮಾಜಿ ಸಂಸದರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ
ನನಗೆ ಆದಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವ್ರದ್ದೇನು ಕಾರ್ಯಗಳಿದೆ ಆ ಕಾರ್ಯಗಳೆಲ್ಲ ಪೂರ್ಣಗೊಳಿಸಿದ್ದಾರೆ. ಅಂಥ MP ನಾವು ಸೋಲಿಸಿದ್ದು ತುಂಬ ನೋವಾಯಿತು. ಅದರಲ್ಲಿ ಪರವಾಗಿಲ್ಲ, ನಮ್ಮ ಚನ್ನಪಟ್ಟಣದಲ್ಲಿ 15,000 ಇದ್ದಂಥ ಒಟ್ಟು MP ಸುರೇಶ್ ಅವ್ರ ಮುಖ ನೋಡಿಕೊಂಡು ಎಲ್ಲರೂ ಸಹಾಯ ಮಾಡಿದ್ರು. 85,000 ಹೋಯಿತು. ಇದೇ 85,000 ಇದ್ದಂಥದ್ದು 1 ಲಕ್ಷ ಚಿಲ್ಲರೆಗೆ ಹೋಗಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿದೇ ಶಾಸಕರಾಗಬೇಕು ಅಂತ ನಮ್ಮ ಚನ್ನಪಟ್ಟಣದ ಜನತೆಗೆ ಉಪಚುನಾವಣೆಯಲ್ಲಿ ಎಲ್ಲರೂ ಕೂಡ ನೀವು ಮತದಾನ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದಿರ. ತಮ್ಮ ಒಂದು ರಾಜಕೀಯ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ನಾಡಿನ ಸಮಸ್ತ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಬೇವೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಾರೋಹಳ್ಳಿ ದೊಡ್ಡಿಯಲ್ಲಿ ವಾಸಿಯಾಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ಶ್ರೀಮತಿ KT ಲಕ್ಷ್ಮಮ್ಮನವರು ಆಡಿದ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ. ಇಂತಹವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿನಲ್ಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.